ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಬ್ಬಳ್ಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಅಂತ ಕೇಳ್ಕೊಳ್ತಾ, ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BA4 ಸೆಮ್ ಓಪನ್ ಎಲೆಕ್ಟಿವ್ ಅಂದ್ರೆ ಪ್ರವಾಸೋದ್ಯಮ ಅರ್ಥಶಾಸ್ತ್ರ ಅಂದ್ರೆ ಎಕನಾಮಿಕ್ಸ್ ಆಫ್ ಟೂರಿಸಂ ನ ಒಂದು ಪಠ್ಯಕ್ರಮದ ಕುರಿತು ಈ ಕ್ಲಾಸ್ ನಲ್ಲಿ ವಿವರಿಸ್ತಾ ಹೋಗ್ತೀನಿ. ಅಂದ್ರೆ ಈ ಸಬ್ಜೆಕ್ಟ್ ಓಪನ್ ಎಲೆಕ್ಟಿವ್ ಒಳಗ ಪ್ರವಾಸೋದ್ಯಮದ ಅರ್ಥಶಾಸ್ತ್ರದ ಪ್ರಥಮ ಅಧ್ಯಾಯ, ದ್ವಿತೀಯ ಯಾವ ರೀತಿಯ ಅಧ್ಯಾಯಗಳು ಯಾವ ಅಂಶಗಳನ್ನು ಒಳಗೊಂಡೈತೆ ಅನ್ನೋದನ್ನ ಈ ಒಂದು ಕ್ಲಾಸ್ ನಲ್ಲಿ ವಿವರಿಸ್ತಾ ಹೋಗ್ತೀನಿ. ಮೊದಲು ಪ್ರಥಮವಾಗಿ ಘಟಕ ತೆಗೆದುಕೊಂಡ್ರೆ ಪ್ರವಾಸೋದ್ಯಮದ ಅರ್ಥಶಾಸ್ತ್ರಕ್ಕೆ ಪರಿಚಯ ಅಂತ ಬರ್ತದೆ. ಅಂದ್ರ ಪ್ರಥಮವಾಗಿ ಅದ್ರಾಗ ಪ್ರವಾಸೋದ್ಯಮದ ಅರ್ಥ ಮತ್ತು ವಾಕ್ಯ ಬರ್ತದ. ಪ್ರವಾಸೋದ್ಯಮದ ಸ್ವಭಾವ ಮತ್ತು ವ್ಯಾಪ್ತಿ ಅಂದ್ರೆ ಪ್ರವಾಸೋದ್ಯಮ ಅಂದ್ರೆ ಏನು, ಅದರ ಅರ್ಥ, ಅದಕ್ಕೆ ಯಾವ ರೀತಿ ವಾಕ್ಯಗಳು ಬರ್ತಾವ ಅದು. ನೆಕ್ಸ್ಟ್ ಪ್ರವಾಸೋದ್ಯಮದ ಸ್ವಭಾವ ಮತ್ತು ವ್ಯಾಪ್ತಿ ಅಂದ್ರೆ ಪ್ರವಾಸೋದ್ಯಮ ಯಾವ ರೀತಿ ಸ್ವಭಾವಗಳನ್ನು ಹೊಂದೈತಿ, ಯಾವ ರೀತಿ ವ್ಯಾಪ್ತಿಯನ್ನು ಹೊಂದೈತಿ ಅನ್ನೋದನ್ನ ವಿವರಿಸಲಾಗ್ತದೆ. ನಂತರ ಪ್ರವಾಸೋದ್ಯಮದ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ಆರ್ಥಿಕತೆ ಅಂದ್ರೆ ಪ್ರವಾಸೋದ್ಯಮದ ಅಭಿವೃದ್ಧಿ ಮಾಡೋದ್ರಿಂದ ಅದರ ಆರ್ಥಿಕತೆಗೆ ಏನು ಲಾಭ ಐತಿ ಅಥವಾ ರಾಷ್ಟ್ರೀಯ ಆರ್ಥಿಕತೆಗೆ ಏನು ಕೊಡುಗೆ ನೀಡ್ತದ ಅದರ ಬಗ್ಗೆ ಕೂಡ ಇಲ್ಲಿ ಪ್ರವಾಸೋದ್ಯಮದಲ್ಲಿ ವಿವರಿಸಲಾಗ್ತದೆ. ಇನ್ನು ಜಿಡಿಪಿ ಏನು ಕೊಡುಗೆ ಕೊಟ್ಟೈತಿ, ಪ್ರವಾಸೋದ್ಯಮದಿಂದ ಜಿಡಿಪಿಗೆ ಏನು ಕೊಡುಗೆ ಸಿಗ್ತೈತಿ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸಲಾಗ್ತದೆ. ಮತ್ತಿನ್ನು ಭಾರತ ಮತ್ತು ಕರ್ನಾಟಕದಲ್ಲಿ ಪ್ರವಾಸೋದ್ಯಮದ ಮಹತ್ವ ಅಂದ್ರೆ ಭಾರತದೊಳಗ ಮತ್ತು ಕರ್ನಾಟಕದಲ್ಲಿ ಪ್ರವಾಸೋದ್ಯಮಕ್ಕೆ ಏನು ಮಹತ್ವತೆ ಕೊಟ್ಟೈತಿ, ನಮ್ಮ ಕರ್ನಾಟಕ ಸರ್ಕಾರ ಆಗ್ಲಿ ಅಥವಾ ಭಾರತ ಸರ್ಕಾರ ಆಗ್ಲಿ ಪ್ರವಾಸೋದ್ಯಮಕ್ಕೆ ಏನೇನು ಮಹತ್ವಗಳನ್ನು ಕೊಟ್ಟವ, ಅದರಿಂದ ಏನೇನು ಅಂಶಗಳು ಇಲ್ಲಿ ಹೆಚ್ಚಿನ ಲಾಭಾಂಶವನ್ನು ಪಡಿತಾವ ಅನ್ನೋದ್ರ ಕುರಿತು ಇಲ್ಲಿ ಕೂಡ ವಿವರಿಸಲಾಗ್ತದೆ. ನಂತರ ಅಂತಾರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮದ ಬೆಳವಣಿಗೆ ಪ್ರಭಾವ ಬೀರುವ ಅಂಶ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅಂದ್ರೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರವಾಸೋದ್ಯಮಗಳ ಬೆಳವಣಿಗೆಯಿಂದ ಆಗ್ತಕ್ಕಂಥ ಪ್ರಭಾವಗಳೇನು, ಅದರಿಂದ ಏನೇನು ಪ್ರಭಾವ ಬೀರ್ತಾವ, ಅದರಿಂದ ಪ್ರವಾಸೋದ್ಯಮ ಇಲಾಖೆ ಮೇಲೆ ಯಾವ ರೀತಿ ಪರಿಣಾಮ ಕಂಡು ಬರ್ತದ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸಲಾಗ್ತದೆ. ಇದು ಪ್ರಥಮ ಅಧ್ಯಾಯ ಅಥವಾ ಪ್ರಥಮ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶವಾಗಿದ್ದು ಕಂಡು ಬರತಕ್ಕಂಥದ್ದು. ಇದರ ಅವಧಿ 16 ಗಂಟೆಗಳು ಇಲ್ಲಿ ಕಂಡು ಬರತಕ್ಕಂಥದ್ದು. ಅದೇ ರೀತಿ ನಂತರ ಎರಡನೇದು ಪ್ರವಾಸೋದ್ಯಮದ ಆರ್ಥಿಕ ಪರಿಣಾಮ. ಇದು ಕೂಡ 12 ಗಂಟೆಗಳನ್ನ ಹೊಂದಿರತಕ್ಕಂಥ ಕ್ಲಾಸ್. ಪ್ರವಾಸೋದ್ಯಮದಿಂದ ಆರ್ಥಿಕತೆ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅನ್ನೋದನ್ನ ಈ ಅಧ್ಯಾಯದಲ್ಲಿ ವಿವರಿಸಲಾಗ್ತದೆ. ಅದರಲ್ಲಿ ಉದ್ಯೋಗ ಮತ್ತು ಆದಾಯ ಸೃಷ್ಟಿ ಅಂದ್ರೆ ಪ್ರವಾಸೋದ್ಯಮದಿಂದ ಉದ್ಯೋಗ ಸೃಷ್ಟಿ ಆಗ್ಲಿ ಆದಾಯ ಸೃಷ್ಟಿ ಆಗ್ಲಿ ಯಾವ ರೀತಿ ಕಂಡು ಬರ್ತದೆ ಅನ್ನೋದನ್ನ ಪ್ರಥಮ ಒಂದು ಅಂಶದಲ್ಲಿ ವಿವರಿಸಲಾಗ್ತದೆ. ಅಂದ್ರೆ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತವೆ ಮತ್ತು ಆದಾಯ ಯಾವ ರೀತಿ ಸೃಷ್ಟಿ ಆಗ್ತದ ಇದರ ಬಗ್ಗೆ ಇಲ್ಲಿ ವಿವರಿಸಲಾಗ್ತದೆ. ನಂತರ ಪ್ರವಾಸೋದ್ಯಮದಿಂದ ಉಂಟಾಗುವ ಉದ್ಯೋಗ ಮತ್ತು ಆದಾಯದ ವಿಶೇಷ ಲಕ್ಷಣಗಳು ಅಂದ್ರೆ ಯಾವ ರೀತಿ ಅಭಿವೃದ್ಧಿ ಆಗ್ತದೆ, ಯಾವ ರೀತಿ ಉದ್ಯೋಗ ಅವಕಾಶಗಳು ಇರ್ತಾವ, ಅದರಿಂದ ಯಾವ ರೀತಿ ಆದಾಯ ಸೃಷ್ಟಿ ಆಗ್ತದ ಆ ಲಕ್ಷಣಗಳನ್ನು ಇಲ್ಲಿ ವಿವರಿಸಲಾಗ್ತದೆ. ಇದು ಎರಡನೇದು ಬರತಕ್ಕಂಥದ್ದು. ಇನ್ನು ದ್ವಿತೀಯ ಉದ್ಯೋಗ ಮತ್ತು ಆದಾಯ ಅಂದ್ರೆ ಯಾವ ರೀತಿ ದ್ವಿತೀಯ ಉದ್ಯೋಗ ಮತ್ತು ಆದಾಯ ಬೆಳವಣಿಗೆ ಕಂಡು ಬರ್ತದ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸಲಾಗ್ತದೆ. ಇನ್ನು ಪ್ರವಾಸೋದ್ಯಮದ ಗುಣಾಂಕ, ಅದಕ್ಕೆ ಟೂರಿಸಂ ಮಲ್ಟಿಪ್ಲೈಯರ್ ಅಂತ ಕರಿತೀವಿ. ಅಂದ್ರೆ ಪ್ರವಾಸೋದ್ಯಮದಿಂದ ಯಾವ ರೀತಿ ಗುಣಕ ಉಂಟಾಗ್ತದ, ಯಾವ ರೀತಿ ಲಾಭಾಂಶ ಕಂಡು ಬರ್ತದ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸಲಾಗ್ತದೆ. ನಂತರ ಅದರಲ್ಲಿ ಕೊನೆಯದಾಗಿ ಬರತಕ್ಕಂಥದ್ದೇ ಪ್ರವಾಸೋದ್ಯಮದ ಗುಣಕದ ಮಿತಿ. ಅಂದ್ರೆ ಪ್ರವಾಸೋದ್ಯಮದ ಗುಣಕದ ಮಿತಿ ಯಾವ ರೀತಿ ಹೊಂದೈತಿ, ಯಾವ್ಯಾವ ಮಿತಿಗಳನ್ನ ಇಲ್ಲಿ ಕಂಡು ಬರ್ತದ, ಅದರ ಮಿತಿ ಯಾವ ರೀತಿ ಇರ್ತದ ಅನ್ನೋದನ್ನ ವಿವರಿಸಲಾಗ್ತದೆ. ಈ ರೀತಿಯಾಗಿ ಬರ್ತಕ್ಕಂಥದ್ದು ಇದೇನ್ರಿ ಎರಡನೇ ಘಟಕ, ಯಾವುದು ಪ್ರವಾಸೋದ್ಯಮದ ಆರ್ಥಿಕ ಪರಿಣಾಮಗಳು. ಇನ್ನು ನಂತರ ಕೊನೆಯದಾಗಿ ಬರ್ತಕ್ಕಂಥದ್ದೇನು ಪ್ರವಾಸೋದ್ಯಮ ಯೋಜನೆ ಮತ್ತು ನೀತಿ. ಇದು 12 ಗಂಟೆಗಳ ಕ್ಲಾಸ್ ಆಗಿರುತ್ತದೆ. ಇದು ಕೊನೆಯ ಅಧ್ಯಾಯ. ಇಲ್ಲಿ ಬರತಕ್ಕಂಥದ್ದು 3 ಅಧ್ಯಾಯಗಳು. ಇದರಲ್ಲಿ ಕೊನೆಯ ಅಧ್ಯಾಯ ಪ್ರವಾಸೋದ್ಯಮ ಯೋಜನೆ ಮತ್ತು ನೀತಿಗಳು. ಅಂದ್ರೆ ಸರ್ಕಾರದ ಪ್ರವಾಸೋದ್ಯಮ ನೀತಿ ಏನದ ಮತ್ತು ಯೋಜನೆ ಇದೆ ಏನದ ಪ್ರಥಮವಾಗಿ ಇಲ್ಲಿ ವಿವರಿಸಲಾಗ್ತದೆ. ಸರ್ಕಾರದ ಪ್ರವಾಸೋದ್ಯಮ ನೀತಿ ಮತ್ತು ಅದರ ಯೋಜನೆಗಳು. ನಂತರ ಪ್ರವಾಸೋದ್ಯಮದ ಯೋಜನೆ ಬದಲಾದ ಆಯಾಮಗಳು ಅಂದ್ರೆ ಪ್ರವಾಸೋದ್ಯಮ ಯೋಜನೆ ಯಾವ ರೀತಿ ಬದಲಾವಣೆಗಳನ್ನು ಕೈಗೊಂಡೈತಿ, ಯಾವ ಯಾವ ರೀತಿಗಳಲ್ಲಿ ಬದಲಾವಣೆಗಳನ್ನು ಮಾಡೈತಿ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸಲಾಗ್ತದೆ. ಇದು ಬರ್ತಕ್ಕಂಥದ್ದು. ಇನ್ನು ಪರಿಸರ ಪರಿಣಾಮ ವಿಶ್ಲೇಷಣೆ ಅಂದ್ರೆ ಪರಿಸರದ ಒಂದು ಪರಿಣಾಮ ವಿಶ್ಲೇಷಣೆ ಕೂಡ ಪ್ರವಾಸೋದ್ಯಮದಲ್ಲಿ ಯಾವ ರೀತಿ ಕಂಡು ಬರ್ತದೆ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸಲಾಗ್ತದೆ. ಅದೇ ರೀತಿ ಸ್ಥಿರ ಪ್ರವಾಸೋದ್ಯಮದ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಪ್ರಕ್ರಿಯೆ ಒಳಗೆ ಯಾವ ರೀತಿ ಸ್ಥಿರತೆ ಕಂಡು ಬರ್ತದೆ ಪ್ರವಾಸೋದ್ಯಮದಲ್ಲಿ ಅನ್ನೋದು ಕೂಡ ಇಲ್ಲಿ ವಿವರಿಸಲಾಗ್ತದೆ. ನಂತರ ಇಲ್ಲಿ ಬರ್ತಕ್ಕಂಥದ್ದು ಯಾವ್ದ್ರಿ ಪ್ರವಾಸೋದ್ಯಮ ಯೋಜನೆಯ ವಿಧಾನಗಳು ಅಂದ್ರೆ ಪ್ರವಾಸೋದ್ಯಮ ಯೋಜನೆಯ ಯಾವ ರೀತಿ ವಿಧಾನಗಳನ್ನ ಒಳಗೊಂಡೈತಿ, ಯಾವ ರೀತಿ ಇಲ್ಲಿ ಯೋಜನೆಗಳು ಕಂಡು ಬರ್ತಾವ, ಆಮೇಲೆ ಆ ಯೋಜನೆಗಳಿಂದ ಯಾವ ರೀತಿ ವಿಧಾನಗಳಲ್ಲಿ ಕಂಡು ಬರ್ತದ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸಲಾಗ್ತದೆ. ಈ ರೀತಿಯಾಗಿ ಏನಾಗ್ತದ್ರಿ ಇಲ್ಲಿ ಪ್ರವಾಸೋದ್ಯಮದ ಒಂದು ಅರ್ಥಶಾಸ್ತ್ರದ ಒಂದು ಪರಿಚಯ ಅಂದ್ರೆ ಅದ ಪಠ್ಯಕ್ರಮ ಯಾವ ರೀತಿ ಹೊಂದೈತಿ, ಪ್ರವಾಸೋದ್ಯಮದ ಅರ್ಥಶಾಸ್ತ್ರದ ಪರಿಚಯ ಅನ್ನೋದಕ್ಕಿಂತ ಅದರ ಪಠ್ಯಕ್ರಮ ಈ ರೀತಿಯಾಗಿ ಕಂಡು ಬರ್ತಕ್ಕಂಥದ್ದು 3 ಘಟಕಗಳಾಗಿ ಬರ್ತದೆ. ಒಂದನೇದು ಪ್ರವಾಸೋದ್ಯಮ ಅರ್ಥಶಾಸ್ತ್ರಕ್ಕೆ ಪರಿಚಯ, ಎರಡನೇದು ಪ್ರವಾಸೋದ್ಯಮದ ಆರ್ಥಿಕ ಪರಿಣಾಮ, ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದೇ ಪ್ರವಾಸೋದ್ಯಮ ಯೋಜನೆ ಮತ್ತು ನೀತಿ. ಇವು 3 ಪ್ರಮುಖ ಘಟಕಗಳಲ್ಲಿ ಬರ್ತಾವ. ಇದು 40 ಅಂಕಕ್ಕೆ ಬರ್ತಕ್ಕಂಥ ಪ್ರಮುಖ ಒಂದು
ಏನು ವಿಷಯವಾಗೈತಿ. ಇದಕ್ಕೆ ನಾವು OE ಸಬ್ಜೆಕ್ಟ್ ಅಥವಾ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಅಂತ ಕರಿತೀವಿ. ಈ ರೀತಿಯಾಗಿ ಪ್ರವಾಸೋದ್ಯಮ ಅರ್ಥಶಾಸ್ತ್ರದ ಒಂದು ಘಟಕಗಳ ಬಗ್ಗೆ ವಿವರಿಸಿದೆ, ಅಂದ್ರೆ ಪಠ್ಯಕ್ರಮಗಳ ಬಗ್ಗೆ ವಿವರಿಸಿದೆ. ಮುಂದಿನ ಕ್ಲಾಸ್ನಲ್ಲಿ ಪ್ರವಾಸೋದ್ಯಮದ ಒಂದು ಪ್ರತಿಯೊಂದು ಘಟಕದ ಒಂದೊಂದು ವಿಷಯವನ್ನು ಇಲ್ಲಿ ನಾನು ಏನ್ ಮಾಡ್ತೀನಿ, ಕ್ಲಾಸ್ ಅನ್ನ ಮಾಡ್ತೀನಿ. ಆ ಕ್ಲಾಸ್ ಅನ್ನ ತಾವೆಲ್ಲ ಗಮನಿಸಬೇಕಂತ ಕೇಳ್ಕೊಳ್ತಾ ನನ್ನ ಒಂದು ಅರ್ಥಶಾಸ್ತ್ರದ ವಿಷಯ ಅಥವಾ ಪ್ರವಾಸೋದ್ಯಮ ಅರ್ಥಶಾಸ್ತ್ರದ ಪಠ್ಯಕ್ರಮದ ಕುರಿತು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.